1/tan θ ಅಂತ ಬರುತ್ತೆ ರೆಸಿಪ್ರೋಕಲ್ ಮಾಡಿದ್ರೆ. ಈಗ ನೋಡಿ 1/tan θ ಅಂದ್ರೆ ಏನು ನೋಡಿ, 1/tan θ ಅಂದ್ರೆ ರೆಸಿಪ್ರೋಕಲ್ ಆಫ್ tan ಅಂದ್ರೆ ಏನು ಕಾಟ್. ನೋಡಿ ಅಬ್ಸರ್ವ್ ಮಾಡಿ, 1/tan θ ಅಂದ್ರೆ ಏನು ಕಾಟ್. ಹಾಗಾದ್ರೆ ಇದೇನಾಗುತ್ತೆ ನಮಗೆ ಕಾಟ್ θ. ಸೊ ಅಲ್ಲಿಗೆ ಏನಾಯ್ತು ನಮಗೆ ಕಾಸ್ θ ನ್ಯೂಮರೇಟರ್ ಇದ್ದು sin θ ಡಿನಾಮಿನೇಟರ್ ಇದ್ರೆ ಸೊ ನಮ್ಮ ಆನ್ಸರ್ ಕಾಟ್ θ ಆಗಬೇಕು. ನೋಡಿ ಅಬ್ಸರ್ವ್ ಮಾಡಿ, sin by cos gives me tan ಬಟ್ ರೆಸಿಪ್ರೋಕಲ್, cos by sin ಏನಾಗಬೇಕು ಕಾಟ್ θ. ಸೊ ದೀಸ್ ಆರ್ ಕಾಲ್ಡ್ ಕೋಶೆಂಟ್ ರಿಲೇಷನ್ಸ್. ಇವನ್ನ ನಾವು ಕೋಶೆಂಟ್ ರಿಲೇಷನ್ಸ್ ಅಂತ ಕರಿತೀವಿ. Okay, so observe and write down this point: quotient relations. Sin by cos is tan theta, cos by sin is cot theta. So if we don't go through this class, you will not get any idea in future. So idu nama trigonometry basic point we are discussing in today's session. Okay, so let me go for next point. ನೋಡಿ ಮುಂದಿನ ಪಾಯಿಂಟ್ ಅನ್ನು ನಾವು ಮುಂದಿನ ಪಾಯಿಂಟ್ಗೆ ಹೋಗೋಣ. ಓಕೆ, ಈ ಸ್ಪೇಸಲ್ಲೇ ಮಾಡಬೇಕು ನೋಡಿ. ಮೇಕ್ ಯೂಸ್ ಆಫ್ ದಿಸ್ ಡೆಫಿನಿಷನ್ಸ್. ನೋಡಿ ಈಗ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್. ನೋಡಿ ಸ್ಕ್ವಯರ್ ರಿಲೇಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಕ್ವಯರ್ ರಿಲೇಷನ್ಸ್ ಅಬ್ಸರ್ವ್ ಮಾಡಿ. ಸ್ಕ್ವಯರ್ ರಿಲೇಷನ್ಸ್ ಏನು? ಸ್ಕ್ವಯರ್ ರಿಲೇಷನ್ಸ್ ಅಂದರೆ ನೋಡೋಣ. ನೋಡಿ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ನೋಡಿ OMP, ನಮ್ಮ ಟ್ರಯಾಂಗಲ್ ಇದೆ, ರೈಟ್ ಆಂಗಲ್ ಟ್ರಯಾಂಗಲ್ OMP. ಇದರಲ್ಲಿ ಹೈಪೋಟೆನಸ್ ಅಪೋಸಿಟ್ ಸೈಡ್, ಇದನ್ನ ಏನಂತ ಹೇಳ್ತೀವಿ ಅಡ್ಜಸೆಂಟ್ ಸೈಡ್. ನೋಡಿ ಈ ಟ್ರಯಾಂಗಲ್ ಅಲ್ಲಿ ನಮಗೆ ಪೈಥಾಗರಸ್ ಥಿಯರಮ್, ವಿನೋ ದ ಪೈಥಾಗರಸ್. ವಾಟ್ ಇಸ್ ದ ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್ ಸೇಸ್? ಸಿ ಸ್ಕ್ವಯರ್ ಆನ್ ದ ಹೈಪೋಟೆನಸ್. ನೋಡಿ ಪೈಥಾಗರಸ್ ಥಿಯರಮ್ ಇನ್ನೇ ರೈಟ್ ಆಂಗಲ್ ಟ್ರಯಾಂಗಲ್ ಏನು ಹೇಳುತ್ತೆ? ಇನ್ನೇ ರೈಟ್ ಆಂಗಲ್ ಟ್ರಯಾಂಗಲ್ ಸ್ಕ್ವಯರ್ ಆನ್ ದ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಸಮ್ ಆಫ್ ದ ಸ್ಕ್ವಯರ್ಸ್ ಆನ್ ದ ಅದರ್ ಟೂ ಸೈಡ್ಸ್ ಅಂತ ಹೇಳುತ್ತೆ. ಮೇಕ್ ಯೂಸ್ ಆಫ್ ದಟ್ ಹೈಪೋಟೆನಸ್, ದಟ್ ಪೈಥಾಗರಸ್ ಥಿಯರಮ್. ನೋಡಿ ಈಗ ಏನು ಹೇಳುತ್ತೆ? ಹೈಪೋಟೆನಸ್ OP ಇದೆ, ಹೈಪೋಟೆನಸ್ ಸ್ಕ್ವಯರ್. ಸೊ ಬೈ ಪೈಥಾಗರಸ್ ಥಿಯರಮ್ ವಿ ಹ್ಯಾವ್, ಸೊ ಹೈಪೋಟೆನಸ್ ಸ್ಕ್ವಯರ್ ಅಂದರೆ OP ಸ್ಕ್ವಯರ್, ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ನೋಡಿ ಅದರ್ ಟೂ ಸೈಡ್ಸ್ ಅಂದರೆ OM ಇದೆ, ಅದನ್ನು ಸ್ಕ್ವಯರ್ ಮಾಡಿ, ಪ್ಲಸ್ ಇನ್ನೊಂದು ಸೈಡ್ ಇದೆ PM ಇದೆ, ಅದನ್ನು ಸ್ಕ್ವಯರ್ ಮಾಡಿ ವಿಲ್ ಗೆಟ್ ದಿಸ್ ಬೈ ಪೈಥಾಗರಸ್ ಥಿಯರಮ್. ವೆರಿ ಸಿಂಪಲ್. ಯು ಹ್ಯಾವ್ ಸ್ಟಡಿಡ್ ಇನ್ 10th ಸ್ಟ್ಯಾಂಡರ್ಡ್. ಐ ಆಮ್ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಫಾರ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಸ್ಕ್ವಯರ್ ಆನ್ ದ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವಯರ್ಸ್ ಆನ್ ದ ಅದರ್ ಟೂ ಸೈಡ್ಸ್. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ OP ಸ್ಕ್ವಯರ್ ಇದೆ. ಸೊ ನೋಡೋಣ, ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ OP ಸ್ಕ್ವೇರ್. ಓಕೆ, ಡಿವೈಡಿಂಗ್, ನೋಡಿ ಅಬ್ಸರ್ವ್ ಮಾಡಿ, ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ OP. ನೋಡಿ ಎರಡೂ ಕಡೆ OP ಸ್ಕ್ವೇರ್ ಡಿವೈಡ್ ಮಾಡ್ತೀನಿ. ಅವಾಗ ಏನು ಬರುತ್ತೆ? ಇದು OP ಸ್ಕ್ವೇರ್ ಡಿವೈಡ್ ಮಾಡಿ, ಇದಕ್ಕೂ OP ಸ್ಕ್ವೇರ್, ಇದಕ್ಕೂ OP ಸ್ಕ್ವೇರ್. ಅವಾಗ ನೋಡಿ ಇಲ್ಲಿ ಏನಾಯ್ತು? ಲೆಫ್ಟ್ ಹ್ಯಾಂಡ್ ಸೈಡ್ OP ಸ್ಕ್ವೇರ್ ಇತ್ತು, ನಾನು OP ಸ್ಕ್ವೇರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ OM ಸ್ಕ್ವೇರ್ ಇದೆ, ಆ OP ಸ್ಕ್ವೇರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಅದನ್ನು OM ಬೈ OP ಹೋಲ್ ಸ್ಕ್ವೇರ್ ಬರೀಬೋದಲ್ಲ, OM ಸ್ಕ್ವೇರ್ ಬೈ OP ಸ್ಕ್ವೇರ್ ಆಗುತ್ತಾ? ಪ್ಲಸ್ ನೋಡಿ ಇಲ್ಲಿ PM ಅದನ್ನು OP ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ OM ಬೈ OP ರೇಷಿಯೋ ಗಮನಿಸಿ. OM ಬೈ OP ಎಲ್ಲಿದೆ ನಮಗೆ? OM ಬೈ OP. ನೋಡಿ OM ಬೈ OP, ನೋಡಿ OM ಬೈ OP ಅಬ್ಸರ್ವ್ ಮಾಡಿ ಸರಿಯಾಗಿ. OM ಬೈ OP ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಯಾವ ರೇಷಿಯೋ ನಮಗೆ? ಅದು ಕಾಸ್. ಹಾಗಾದರೆ ಈ ಬ್ರಾಕೆಟ್ ಒಳಗಡೆ ಇರತಕ್ಕಂಥದ್ದು ಕಾಸ್ ಥೀಟಾ. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಪ್ಲಸ್ ನೋಡಿ PM ಬೈ OP ಅಬ್ಸರ್ವ್ ಮಾಡೋಣ. ನೋಡಿ PM ಬೈ OP ಅದು ನಮಗೆ ಸೈನ್, ಆಪೋಸಿಟ್ ಬೈ ಹೈಪೋಟೆನಸ್ ಬಂತಲ್ಲ ಸೈನ್. ಓಕೆ, ನಮ್ಗೆ ಸೈನ್ ಬರಿಬೋದು ಈಗ ಇದ್ರೊಳಗಡೆ. ಸೈನ್ ಥೀಟಾ, ನಾವು ಥೀಟಾ ಯೂಸ್ ಮಾಡಿದ್ದೀವಿ. ನೋಡಿ ಸೈನ್ ಥೀಟಾ. ಇಲ್ಲಿ OP ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡ್ ಐ ಗಾಟ್ 1. ನೋಡಿ 1 ಬಂತು. ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಐ ಆಮ್ ರಿಪೀಟೆಡ್ಲಿ ಸೇಯಿಂಗ್ ದಿಸ್. ನೋಡಿ ಈಗ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಬಂತು. ಓಕೆ, ಲೆಟ್ ಮಿ ರೈಟ್ ಇಟ್ ಹಿಯರ್. ನೋಡಿ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ. ನೋಡಿ ಕಾಸ್ ಸ್ಕ್ವೇರ್ ಥೀಟಾ, ನೋಡಿ ಇದನ್ನು ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬೇಕು, ಈ ಥರ ಬರೀಬಾರ್ದು. ನೋಡಿ ಕಾಸ್ ಥೀಟಾ ಹೋಲ್ ಸ್ಕ್ವೇರ್, ದಿಸ್ ಇಸ್ ರಾಂಗ್. ಯಾವಾಗಲೂ ನಾವು ನೋಡಿ ಇಲ್ಲಿ ಆ್ಯಂಗಲ್, ಇದು ಆ್ಯಂಗಲಿಗೆ ಡಿಗ್ರಿ ಬರೀಬಾರ್ದು. ಆ್ಯಂಗಲ್ಗೆ ನಮ್ಗೆ 2, 3, 4 ಆ ಥರ ಬರೆಯೋಂಗಿಲ್ಲ. ನೀವೇನೇ ಡಿಗ್ರಿ ಬರೆಯೋದಿದ್ರು ಯು ರೈಟ್ ಹಿಯರ್. ನೋಡಿ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಕ್ಯೂಬ್ ಥೀಟಾ ಆ ಥರ ಬರೀಬೇಕು. ನೀವು ಹೋಲ್ ಸ್ಕ್ವೇರ್ ಅಂತ ಹೇಳಿ ಈ ಥರ ಬರೆದ್ರೆ ಇಟ್ ಹ್ಯಾಸ್ ನೋ ಮೀನಿಂಗ್, ಇಟ್ ಇಸ್ ರಾಂಗ್. ಓಕೆ, ಡೋಂಟ್ ರೈಟ್ ಲೈಕ್ ಈ ಥರ ಬರೀಬಾರ್ದು. ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ಸೊ ಐ ವಿಲ್ ರೈಟ್ ದಿಸ್ ಆಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಈಗ ನೋಡಿ ಇದನ್ನು ಹೆಂಗೆ ಬರೀಬೇಕು? ಸೈನ್ ಥೀಟಾ ಹೋಲ್ ಸ್ಕ್ವೇರ್ ನಾವು ಹೆಂಗೆ ಬರೀಬೇಕು? ಸೈನ್ ಸ್ಕ್ವೇರ್ ಥೀಟಾ. ಓಕೆ, ನೋಡಿ ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ 1 ಬಂತು. ಮತ್ತೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರಿಗನಾಮೆಟ್ರಿಕ್ ಐಡೆಂಟಿಟಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಗಿವ್ಸ್ ಮಿ 1. ಇದನ್ನು ಸ್ಕ್ವೇರ್ ರಿಲೇಷನ್ ಅಂತ ಹೇಳ್ತಾರೆ. ಯಾಕೆ ಸ್ಕ್ವೇರ್ ರಿಲೇಷನ್ ಅಂತ ಹೇಳ್ತಾರೆ? ನೋಡಿ ಸ್ಕ್ವೇರ್ ಇದೆ.
ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಆ್ಯಂಗಲ್ ಸೇಮ್ ಇರ್ಬೇಕು ನೋಡಿ, ಥೀಟಾ ಸೇಮ್ ಇರಬೇಕು ಆ್ಯಂಗಲ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸಮ್ ಆಫ್ ದೋಸ್ ಟು ಗಿವ್ಸ್ ಮಿ 1. ಸ್ಕ್ವೇರ್ ಆಫ್ ದ ಸಮ್ ಆಫ್ ಸೈನ್ ಅಂಡ್ ಕಾಸ್ ಗಿವ್ಸ್ ಮಿ 1. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸ್ಕ್ವೇರ್ ರಿಲೇಷನ್. ಒಂದು ಸ್ಕ್ವೇರ್ ರಿಲೇಷನ್ ಇದು, ಇದನ್ನು ನೋಟ್ ಮಾಡ್ಕೋಬೋದು ನಾವು. ಸೊ ಓಕೆ, ಇದನ್ನು ನಾನು ಇದರಲ್ಲಿ 1 ಅಂತ ಕೊಟ್ಟಿರ್ತೀನಿ ನಂಬರ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ದಟ್ ಈಸ್ 1 ಸ್ಕ್ವೇರ್ ರಿಲೇಷನ್. ಸೊ ಲೆಟ್ ಮಿ ಗೋ ಫಾರ್ ಸೆಕೆಂಡ್ ಒನ್. ನೋಡಿ, ಇನ್ನೂ ಒಂದು ರಿಲೇಷನ್ ನೋಡೋಣ. ಸೊ ಇದನ್ನು ನಾವು ಇದೇ ಈಕ್ವೇಷನ್ ಎಲ್ಲಿ ತಗೋಬೇಕು, ಇದನ್ನ ಹೆಂಗೆ ಬಂದ್ವಿ ನಾವು ಪೈಥಾಗರಸ್ ಥಿಯರಮ್ನ ಸಹಾಯ. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ರಿಲೇಷನ್. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಒನ್. ಓಕೆ, ಅದನ್ನು ನಾನು ಇಲ್ಲಿ ಬರೀತೀನಿ. ನೋಡಿ, ಫಸ್ಟ್ ಒನ್ ನಮಗೇನು ಬಂತು ಇಲ್ಲಿ ಬರೆದ್ಬಿಡ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಇದನ್ನು ನಾವು ಜಸ್ಟ್ ಇದು ಪ್ರೂವ್ ಮಾಡಿದ್ವಿ. ನೋಡೋಣ ಎರಡನೇದಕ್ಕೆ ಹೋಗೋಣ. ಸೊ ಪೈಥಾಗರಸ್ ಥಿಯರಮ್ ಹೇಗೆ ತಗೊಳ್ಳೋಣ, ಇದೇ ಬರುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ಈಗ ಡಿವೈಡಿಂಗ್ ಬೋತ್ ಸೈಡ್ಸ್. ನೋಡಿ, ಆಗಲೇ ನಾವು OP ಸ್ಕ್ವೇರಿಂದ ಡಿವೈಡ್ ಮಾಡಿದ್ವಿ. ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ OM ಸ್ಕ್ವೇರ್. ನೋಡೋಣ, OM ಸ್ಕ್ವೇರಿಂದ ಡಿವೈಡ್ ಮಾಡಿ. ಸೊ OM ಸ್ಕ್ವೇರಿಂದ ಡಿವೈಡ್ ಮಾಡೋದು ಏನು ಬಂತು ನೋಡೋಣ. OP ಡಿವೈಡೆಡ್ ಬೈ ನಾನು OM ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಹೋಲ್ ಸ್ಕ್ವೇರ್ ಆಯಿತಾ. ನೋಡಿ, OM ಸ್ಕ್ವೇರ್ ಇದೆ, ಅದು OM ಸ್ಕ್ವೇರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಪ್ಲಸ್ PM ಇದೆ, ಅದನ್ನು OM ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಹೋಲ್ ಸ್ಕ್ವೇರ್ ಇಸ್ ಕಾಮನ್ ಟು ಬೋತ್. ನೋಡಿ, ಈಗ ಇದಂತೂ ಇಲ್ಲಿ ಕ್ಯಾನ್ಸಲ್ ಆಯಿತು, 1 ಬಂತು. ಪ್ಲಸ್ ನೋಡಿ, ಅಬ್ಸರ್ವ್ ಮಾಡಿ, OP ಬೈ OM ಆಮೇಲೆ PM ಬೈ OM. ನೋಡಿ, ಇಲ್ಲಿ OP ಬೈ OM ಎಲ್ಲಿದೆ ನಮಗೆ ರೇಷಿಯೋ ನೋಡಿ. ಓಕೆ, OP ಬೈ OM. ನೋಡಿ, OM ಬೈ OP ಏನಿದೆ, ಕಾಸ್ ಥೀಟಾ ಇದೆ. ಹಾಗಾದ್ರೆ ರೆಸಿಪ್ರೋಕಲ್ ನೋಡಿ, ಹೈಪೋಟೆನಸ್ ಬೈ ಅಡ್ಜಸೆಂಟ್. ವೆರ್ ಇಸ್ ಮೈ ಹೈಪೋಟೆನಸ್? OP ಬೈ OM. OP ಬೈ OM. OP ಬೈ OM ಅಂದರೆ ಏನು? ಸೀಕ್ಯಾನ್ ಥೀಟಾ. ಸೊ ಹಾಗಾದ್ರೆ ಇದೇನಾಗಬೇಕು, ಸೀಕ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಆಯಿತು. ನೋಡಿ, PM ಬೈ OM ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, PM ಬೈ OM ಅಂದರೆ ನೋಡಿ ಟ್ಯಾನ್ ಥೀಟಾ. PM ಬೈ OM ಇಸ್ ಟ್ಯಾನ್ ಥೀಟಾ. ಹಾಗಾದ್ರೆ ಇಲ್ಲಿ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್. ಸೊ ದಿಸ್ ಕ್ಯಾನ್ ರಿಟರ್ನ್ ಆಸ್ ಸೀಕ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಈ ಸ್ಕ್ವೇರ್ ಅನ್ನು ಇಲ್ಲಿ ಬರೀಬೇಕು ನೋಡಿ, ಹೆಸರು ಮೇಲೆ, ಆ್ಯಂಗಲ್ ಮೇಲೆ ಅಲ್ಲ. ನೋಡಿ, ಅಬ್ಸರ್ವ್ ಮಾಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕ್ಯಾನ್ ಸ್ಕ್ವೇರ್ ಥೀಟಾ. ಸೊ ಇದು ನಮ್ಮ ಇನ್ನೊಂದು ಸ್ಕ್ವೇರ್ ರಿಲೇಷನ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕ್ಯಾನ್ ಸ್ಕ್ವೇರ್ ಥೀಟಾ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಸೆಕೆಂಡ್ ಒನ್ ಯೂಸಿಂಗ್ ದ ಸೇಮ್ ರಿಲೇಷನ್ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ನೋಡಿ, ಈಗ ಥರ್ಡ್ ಒನ್, ಮೂರನೇದಕ್ಕೆ ಹೋಗೋಣ. ಸೊ ವಾಟ್ ಇಸ್ ದ ಥರ್ಡ್? ಲೆಟ್ಸ್ ಸಿ ದಿಸ್ ಥರ್ಡ್ ಒನ್. ನೋಡಿ, ಈಗ ಡಿವೈಡ್ ಬೋತ್ ಸೈಡ್ಸ್ ಬೈ ದಿಸ್ PM ಸ್ಕ್ವೇರ್. ಈಗ ನಾವು PM ಸ್ಕ್ವೇರಿಂದ ಡಿವೈಡ್ ಮಾಡಿ ನೋಡೋಣ. ಫಸ್ಟ್ ಇದರಿಂದ ಡಿವೈಡ್ ಮಾಡಿದ್ರೆ ಆಮೇಲೆ ಇದರಿಂದ ಆಮೇಲೆ ಇದನ್ನು. ನೋಡಿ, ಈಗ PM ಸ್ಕ್ವೇರ್ ಡಿವೈಡ್ ಮಾಡಿದ್ರೆ OP ಡಿವೈಡೆಡ್ ಬೈ ಯು ರೈಟ್ ದಿಸ್ PM ಆಸ್ ಇಟ್ ಈಸ್. ಈಗ ನೋಡಿ, OM ಹಂಗೆ ಇದೆ. ನೋಡಿ, PM ಹಾಗೆ ಬರೆಯೋಣ. ಹೋಲ್ ಸ್ಕ್ವೇರ್, ಸ್ಕ್ವೇರ್ ಇಸ್ ಕಾಮನ್. ಈಗ PM ಸ್ಕ್ವೇರ್ ಇತ್ತು, ಆ PM ಸ್ಕ್ವೇರಿಂದನೇ ಡಿವೈಡ್ ಮಾಡ್ತಾ ಇದ್ದೀವಿ. ನೋಡಿ, OP ಬೈ OM. ಅಬ್ಸರ್ವ್ ದ ರೇಷಿಯೋಸ್. OP ಬೈ PM. ಸೊ OP ಬೈ PM. ನೋಡಿ, ಇಲ್ಲಿ PM ಬೈ OP ಏನಿದೆ, ಸೈನ್ ಥೀಟಾ. ಹಾಗಾದ್ರೆ OP ಬೈ PM ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಏನು? ಕೊಸಿಕ್ಯಾನ್ ಥೀಟಾ. ಹಾಗಾದ್ರೆ ಇದು ಕೊಸಿಕ್ಯಾನ್ ಥೀಟಾ ಅಂತ ಬರೀಬೋದು ನಾವು. ನೋಡಿ, ಕೊಸಿಕ್ಯಾನ್ ಥೀಟಾ ಹೋಲ್ ಸ್ಕ್ವೇರ್. ನೋಡಿ, OM ಬೈ PM. ನೋಡಿ, OM. ಓಕೆ, ನೋಡಿ, PM ಬೈ OM ಏನಿದೆ, ಟ್ಯಾನ್ ಇದೆ, ಅದರ ರೆಸಿಪ್ರೋಕಲ್ ತಗೊಂಡು OM ಬೈ PM. ನೋಡಿ, OM ಬೈ PM. ಇದರ ಟ್ಯಾನ್ ಇಂದ ರೆಸಿಪ್ರೋಕಲ್ ಏನು? ಕಾಟ್. ಹಾಗಾದ್ರೆ ಇದನ್ನು ಏನಂತ ಬರೀಬೋದು? ಕಾಟ್ ಥೀಟಾ ಅಂತ ಬರೀಬೋದಾ? ಹೋಲ್ ಸ್ಕ್ವೇರ್. ಪ್ಲಸ್ ಇಲ್ಲಿ ಕ್ಯಾನ್ಸಲ್ ಆಯ್ತಿದ್ದು, ಸೊ 1 ಬಂತು. ಸೊ ಅಲ್ಲಿ ನನಗೆ ಏನಂತ ಬರೀಬೋದು ಇದನ್ನು? ಕೊಸಿಕ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ನೋಡಿ 1 ಪ್ಲಸ್ ಅಂತ ಹೇಳ್ತಾರೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಓಕೆ ಕೊಸಿಕ್ಯಾನ್ ಸ್ಕ್ವೇರ್ ಥೀಟಾ. ಸೊ ಅದನ್ನು ಬರೀ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕ್ಯಾನ್ ಸ್ಕ್ವೇರ್. ನೋಡಿ, ಮೂರು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಸ್ಕ್ವೇರ್ ರಿಲೇಷನ್ಸ್ ಆರ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಓಕೆ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತಾರೆ, ಇಲ್ಲ ಸ್ಕ್ವೇರ್ ರಿಲೇಷನ್ ಅಂತ ಹೇಳ್ತಾರೆ. ಸೊ ನೋಡಿ, ಇನ್ ದಿಸ್ ಸೆಷನ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್? ಸೊ ವಿ ಹ್ಯಾವ್ ಲರ್ನ್ಡ್ ಕ್ವಾಡ್ರಂಟ್ ಆ್ಯಂಗಲ್ಸ್. ಸೊ ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂದ್ರೆ ಏನು? ಆಮೇಲೆ ಡೈರೆಕ್ಷನ್ ಆಫ್ ರೊಟೇಷನ್ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಆ್ಯಂಗಲ್ ಇಸ್ ಕನ್ಸಿಡರ್ಡ್ as ಪಾಸಿಟಿವ್. ಇಫ್ ಇಟ್ ಇಸ್ ಕ್ಲಾಕ್ ವೈಸ್ ಆ್ಯಂಗಲ್ ಇಸ್ ಕನ್ಸಿಡರ್ಡ್ as ನೆಗೆಟಿವ್. ದೆನ್ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್. ನೋಡಿ, ಫಸ್ಟ್ ಕ್ವಾಡ್ರಂಟಲ್ಲಿ 0 to 90 ಡಿಗ್ರಿ, ಸೆಕೆಂಡ್ ಕ್ವಾಡ್ರಂಟಲ್ಲಿ 90 ಡಿಗ್ರಿ to 180, ಆಮೇಲೆ ಥರ್ಡ್ ಕ್ವಾಡ್ರಂಟಲ್ಲಿ 180 to 270, ಫೋರ್ತ್ ಕ್ವಾಡ್ರಂಟಲ್ಲಿ 270 to 360 ಡಿಗ್ರಿ. ಸೊ ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದರೆ ಅವನ್ನ ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತೀವಿ. ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂದರೆ ಯಾವುದು? ಆಂಟಿ ಕ್ಲಾಕ್ ವೈಸ್ ನೋಡಿ, 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಸೊ if it turns once, the revolving line, it has covered 360 degree. One round means 360 degree. N rounds means n into 360 plus continues. Once again it falls in first quadrant. So then
related to this right angle triangle. So if you have a right angle triangle and the point P lies in first quadrant, then if this is the angle theta formed, then this is called hypotenuse. Then the angle opposite to this, the side opposite to this angle is called opposite side. Another side is adjacent side. So hypotenuse, opposite side, adjacent side. We consider ratios of those sides. Okay, ratios of those sides are called trigonometric ratios. What are those ratios? If I consider opposite by hypotenuse, this is called sine of the angle. If I consider adjacent by hypotenuse, that's called cosine, that we write it as COS. If I consider opposite by adjacent, that ratio, it is called tan theta. Sine, cos, tan. So next three are reciprocals of the first three. Reciprocals means what? Reciprocal of sine theta is called cosecant theta. Reciprocal of cos theta is called secant theta. Reciprocal of tan theta is called cot theta. So among these, some of the relationships exist. What are those relationships? Those relationships are sin theta into cosecant theta. See, sin theta into cosecant theta, that is 1. Then tan theta into cot theta, that is 1. Then cos theta into secant theta, that is 1. These are the relations. Okay, then square relations. What are the square relations? 3 square relations, very, very important. Should not forget these things. Okay, sin square theta plus cos square theta is equal to 1. Observe that angle is same. 1 plus tan square theta is equal to secant square theta. 1 plus cot square theta is equal to cosecant square theta. These are the square relations. So this branch is called trigonometry. See, in previous video classes we told trigonometry involves the relationships among the measurement of sides and angles of the triangle, and many relationships existing among them. Okay, these are the relations, some relations. Okay, there are so many relations. These are the basic things which we have discussed in this session. Okay, see, go through this class 1 or 2 times, write down the important points. Afterwards we shall consider some more concepts in the next class. Thank you.